ಜಗದೀಶ್ ಶೆಟ್ಟರ್ ಹೆಸರನ್ನ ಅನಾವಶ್ಯಕವಾಗಿ ತರ್ತಾ ಇದ್ದೀರಾ, ಇದು ಸುಳ್ಳು. ನಾನು ಜಗದೀಶ್ ಶೆಟ್ಟರ್ ಜೊತೆನೂ ನೆನ್ನೆ ಮಾತಾಡಿದ್ದೀನಿ, ಅವರು ಹೇಳಿದ್ದಾರೆ ಇದು ಸುಳ್ಳು. ಒಂದು ಶಾಲೆಗೋಸ್ಕರ ಮಾಡಿರುವಂತ ಆದೇಶ, ಅದು ಸರ್ಕಾರಿ ಶಾಲೆಗೆ ಮಾತ್ರ. ಇದರಲ್ಲಿ ಯಾವುದೇ ಬೇರೆ ಶಾಲೆಗಳನ್ನ ನಾವು ಮೆನ್ಷನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? RSSಗೆ ಇಂಥ ನೂರಾರು ಖರ್ಗೆಗಳನ್ನ, ಇಂಥ ಸಾವಿರಾರು ಸಿದ್ದರಾಮಯ್ಯನ ಎದುರಿಸುವಂತ ಶಕ್ತಿ RSSಗಿದೆ. ನೆಹರೂನೇ ಎದುರಿಸಿರೋರು, ಇಂದಿರಾ ಗಾಂಧಿನೇ ಎದುರಿಸಿರೋರು. ಇವ್ರು ಯಾವ ಲೆಕ್ಕಕ್ರಿ? ಅವರು ದೇಶದ ಪ್ರಧಾನಿ, ಅವ್ರನ್ನೇ ಎದುರಿಸಿರ್ಬೇಕಾದ್ರೆ ಇವ್ರು ಯಾವುದೋ ಒಂದು ರಾಜ್ಯದ ಮುಖ್ಯಮಂತ್ರಿ, ಔಟ್ ಗೋಯಿಂಗ್ ಮುಖ್ಯಮಂತ್ರಿ. ಕರ್ನಾಟಕ ಜನತೆನೇ ಕಾಯ್ತಾ ಇದ್ದಾರೆ, ಇವ್ರು ಯಾವಾಗ ಆಚೆ ಹೋಗ್ತಾರಪ್ಪ, ಸಾಕು ತೊಲಗೋದ್ರೆ ಸಾಕು ಈ ಸರ್ಕಾರ ಅಂತ ಜನ ಕಾಯ್ತಾ ಇದ್ದಾರೆ. ನಿಮ್ಮನ್ನ ಯಾವ ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ RSSಗೆ ಬಿಜೆಪಿ ಆ ತರ ಇನ್ನೊಂದು ಏನು ಬೇಕಾಗಿಲ್ಲ. ಅವರೇ ಸಾಮರ್ಥ್ಯ ಇದೆ RSSಗೆ. ಅದೊಂದು ಸಾಮಾಜಿಕ ಸಂಸ್ಥೆ, ಅವರಿಗೆ ಶಕ್ತಿ ಇದೆ, ರಾಜ್ಯದ ಜನ, ದೇಶದ ಜನರ ಬೆಂಬಲ ಇದೆ. 56 ದೇಶಗಳಲ್ಲಿ RSS ಸಂಘಟನೆ ಇದೆ. ಸಿದ್ದರಾಮಯ್ಯ ಸಂಘಟನೆ ಎಲ್ಲಿದೆ? ಉಂಡಿಯಲ್ಲಿದೆ, ಮೈಸೂರಿನ ಉಂಡಿಯಲ್ಲಿದೆ. ಅಷ್ಟು ಬಿಟ್ರೆ ಇನ್ನೆಲ್ಲಿದೆ ಸಿದ್ದರಾಮಯ್ಯನವರು? ಅದರಿಂದ RSSಗೆ ಏನು ಆ ಥರದ ಭಯ ಆಗಲಿ ಭೀತಿ ಆಗಲಿಲ್ಲ. ಅವರು ಕೂಲಾಗಿ ತಗೊಂಡಿದ್ದಾರೆ. RSS ಟೇಕ್ ಇಟ್ ಈಸಿ, ಟೇಕ್ ಇಟ್ ಕೂಲ್ ಅಂತ ತಗೊಂಡಿದ್ದಾರೆ. ಅವರೇನು ತಲೆನೇ ಕೆಡ್ಸ್ಕೊಂತ ಇಲ್ಲ. ಯಾಕಂದ್ರೆ ಇಂಥವ್ರನ್ನ ಬಹಳ ಜನ ನೋಡಿ ಬಂದ್ಬಿಟ್ಟಿದ್ದಾರೆ. 100 ವರ್ಷದಲ್ಲಿ ಇಂಥ ಲಕ್ಷ ಜನ ನೋಡಿ ಬಂದ್ಬಿಟ್ಟಿದ್ದಾರೆ. ಲಲ್ಲೂ ಪ್ರಸಾದ್ ಯಾದವ್ಗಿಂತನನ್ರಿ, ಮಲಿಯಾಮ್ ಸಿಂಗ್ ಯಾದವ್ಗಿಂತನ ಬೇಕಾ? ಅಂಥವ್ರನ್ನೇ ಕೇರ್ ಮಾಡಿಲ್ಲ. ಇವ್ರು ಯಾರ್ರಿ? ಇವರು ಸಿದ್ದರಾಮಯ್ಯ ಯಾರ್ರಿ? ಔಟ್ ಗೋಯಿಂಗ್ CM. ಇನ್ನೇನು ಅಮ್ಮಮ್ಮ ಅಂದ್ರೆ 1 ತಿಂಗಳು 1.5 ತಿಂಗಳು ಇರ್ತಾರೆ. ಇವ್ರನ್ನ ಕೇರ್ ಮಾಡ್ತಾರ? RSS ಇದನ್ನೆಲ್ಲ ಕೇರೇ ಮಾಡಲ್ಲ. ಅವರು ನೆಗ್ಲೆಕ್ಟೆಡ್ ಅಂತ ಬಿಟ್ಬಿಟ್ಟವ್ರು ಇವ್ರನ್ನ. ನೆಗ್ಲೆಕ್ಟೆಡ್, ರಿಜೆಕ್ಟೆಡ್, ನೆಗ್ಲೆಕ್ಟೆಡ್ ಸಿದ್ದರಾಮಯ್ಯ ಅಂಡ್ ಪ್ರಿಯಾಂಕಾ.